Hi everyone, welcome back to my YouTube channel TSK Tutorials presented by Shivkumar ST. Dear students, I am back again with a new concept that is profile writing. Really, it is very interesting topic and you can easily score 3 out of 3 marks. So in today's class, I am going to give you some simple tricks and if you practice those simple tricks, definitely you will get 3 out of 3 marks. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರೊಫೈಲ್ ರೈಟಿಂಗ್ ಅನ್ನೋದು ಬಹಳ ಸರಳವಾಗಿ ನೀವು 3 ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಕೆಲವೊಂದು ಟ್ರಿಕ್ಸ್ ಅನ್ನು ನಾನು ನಿಮಗೆ ಈ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. Come, let us discuss the steps that we need to follow to write a paragraph on the given data. It is my routine and humble request to all. If you are new to my channel, please do subscribe my channel to watch the most essential videos that are already available in this channel. If you like those videos, please don't forget to leave a comment on those videos. If you find it those videos are very interesting, please do share among your friends so that it may be useful to your friends also. Dear students, here is a question on profile writing that I had taken from the supplementary examination 2023. So they had given a profile on Dr. Vikram Sarabhai. See, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ 7ನೇ ಕಾಲಂ 3 ಅಂಕಗಳಿಗೆ 31ನೇ ಪ್ರಶ್ನೆ ಕಡ್ಡಾಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ, ವಿಕ್ರಮ್ ಸಾರಾಭಾಯ್ ಅವ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮಾಹಿತಿಗಳನ್ನ ಒಳಗೊಂಡಂತೆ ನೀವೇನ್ ಮಾಡಬೇಕಾಗುತ್ತೆ, you have to write a paragraph. ಕ್ವಶನ್ ನೋಡಿ, given below is a profile, write a paragraph using the clues given below. ಇಲ್ಲಿ ಏನ್ ಕ್ಲೂಸ್ ಕೊಟ್ಟಿದಾರೋ ಈ ಕ್ಲೂಸ್ ಅನ್ನೆಲ್ಲ ಒಳಗೊಂಡಂತೆ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಪ್ಯಾರಾಗ್ರಾಫ್ ಅನ್ನ ಬರಿಬೇಕಾಗುತ್ತೆ. ನಿಜಕ್ಕೂ ತುಂಬಾ ಸುಲಭವಾಗಿದೆ. ಇದು ನೋಡೋದಕ್ಕೆ ನಿಮ್ಗೆ ಕಷ್ಟ ಅನಿಸ್ಬೋದು, ಆದ್ರೆ ಸುಲಭವಾಗಿ ನೀವು ಈ ಡೇಟಾ ಮೇಲೆ ಒಂದು ಪ್ಯಾರಾಗ್ರಾಫ್ ಅನ್ನ ಬರಿಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕೊಟ್ಟಿರುವಂತಹ ಪ್ರೊಫೈಲ್ ರೈಟಿಂಗ್ಗೆ ಯಾವ ರೀತಿ ಅಂಕಗಳನ್ನ ನಿರ್ಧರಿಸ್ತಾರೆ ಅನ್ನೋದಕ್ಕೆ ನಾನಿಲ್ಲಿ 2024ರ ಒಂದು ಕೀ ಆನ್ಸರ್ ನ ತಗೊಂಡಿದ್ದೀನಿ. ಅದರಲ್ಲಿ ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್ ಅಂದ್ರೆ ಅವ್ರು ಕೊಟ್ಟಿರುವಂತಹ ಎಲ್ಲ ಅಂಶಗಳನ್ನ ಸೇರಿಸಿ ನೀವು ಪ್ಯಾರಾಗ್ರಾಫ್ ಮಾಡಿ ಬರ್ದಿದ್ದೀರ ಅಂತ ಗಮನಿಸಿ ಅದಕ್ಕೆ ಏನ್ ಮಾಡ್ತಾರೆ, 2 ಅಂಕವನ್ನ ನೀಡ್ತಾರೆ. ಇನ್ನು ಲ್ಯಾಂಗ್ವೇಜ್ ಆಕ್ಯುರಸಿ ಅಂದ್ರೆ ಭಾಷಾ ನಿಖರತೆ, ನೀವು ಬರೆದಿರುವಂತ ಪ್ಯಾರಾಗ್ರಾಫ್ ಸೀಕ್ವೆನ್ಷಿಯಲ್ ಆರ್ಡರ್ ಆಗಿದೆಯಾ, ಅಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಇದಾವಾ ಇಲ್ವಾ, ಅಥವಾ ಸ್ಟ್ರಕ್ಚರಲ್ಲಿ ಅದು ಕರೆಕ್ಟ್ ಆಗಿದೆಯಾ, ನಿಮ್ ಪ್ರೆಸೆಂಟೇಶನ್ ಹೇಗಿದೆ ಅನ್ನೋದನ್ನ ಗಮನಿಸಿ ಅದಕ್ಕೆ 1 ಅಂಕವನ್ನ ನೀಡ್ತಾರೆ. ಒಟ್ಟು 3 ಅಂಕಗಳನ್ನ ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಇನ್ನ ಪ್ರೊಫೈಲ್ ರೈಟಿಂಗ್ ಅನ್ನೋದು ಯಾರ ಮೇಲೆ ಬರೀಲಿಕ್ಕೆ ನಿಮ್ಗೆ ಡೇಟಾನ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆದ್ರೆ, ನಾನು ಅದನ್ನ 3 ಕೆಟಗರಿಗಳಾಗಿ ವಿಭಾಗಿಸಿದ್ದೀನಿ. ದ ಪ್ರೊಫೈಲ್ ಈಸ್ ಆನ್ 3 categories ಆಫ್ ಪರ್ಸನಾಲಿಟೀಸ್. ನಾನು ನಿಮಗೆ ಇದನ್ನ ಉದಾಹರಣೆ ಮೂಲಕ ಅರ್ಥೈಸುವ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಮೊದಲನೇ ಕೆಟಗರಿ ಅಂಬೇಡ್ಕರ್, ಭಗತ್ ಸಿಂಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ಆರ್ ದ ಗ್ರೇಟ್ ಪರ್ಸನಾಲಿಟೀಸ್ ಹೂ ಆರ್ ನೋ ಮೋರ್. ಸೊ ಇಂತಹ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಗತಿಸಿರೋದ್ರಿಂದ ಆ ಪ್ರೊಫೈಲ್ ರೈಟಿಂಗ್ ಅಲ್ಲಿ ಬಹುಭಾಗ ನಾವೇನ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಅಲ್ಲೇ ಬರಿತೀವಿ. ಇನ್ನು 2ನೇ ಕೆಟಗರಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವಿರಾಟ್ ಕೊಹ್ಲಿ,
ಮತ್ತೆ ನರೇಂದ್ರ ಮೋದಿ. ಸೊ ಇವ್ರ ಬಗ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಪ್ರಸ್ತುತ ಅವರು ಇದ್ದಾರೆ, ಮತ್ತೆ ಅವರ ಬಗ್ಗೆ ಕೆಲವೊಂದು ದತ್ತಾಂಶಗಳನ್ನ ಕೊಟ್ಟಾಗ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದನ್ನ ಬರಿಬೇಕಾಗುತ್ತೆ. ಇನ್ನು ಮೂರನೇ ಕೆಟಗರಿ ನಮ್ಗೆ ಗೊತ್ತಿಲ್ಲ, ಯಾರು ಗಿರೀಶ್ ಅಂತೆ, ಗೌರಿ, ಸುರೇಶ್, ಈ ರೀತಿ ಯಾರದೋ ಹೆಸರನ್ನ ಕೊಟ್ಟಿರ್ತಾರೆ, ಅವರು ಅಂತಹ ಶ್ರೇಷ್ಠ ವ್ಯಕ್ತಿಗಳಾಗಿರಲ್ಲ, ಮತ್ತೆ ಅವ್ರ ಬಗ್ಗೆ ಕೆಲವೊಂದು ದತ್ತಾಂಶಗಳನ್ನ ಕೊಟ್ಟಿರ್ತಾರೆ, ದೇ ಆರ್ ಕಂಪ್ಲೀಟ್ಲಿ ಅನ್ನೋನ್ ಪರ್ಸನ್ಸ್. ಆ ಸಂದರ್ಭದಲ್ಲಿ ನಾವು ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಂಪೂರ್ಣ ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಬರಿಬಹುದು, ಪಾಸ್ಟ್ ಟೆನ್ಸ್ ಅಲ್ಲೂ ಬರಿಬಹುದು. Dear students, I will enlighten you the very basic and simple tricks or tips to write profile writing. The first one is, you are expected to write at least 6 to 8 lines in order to get 3 marks. ಅಂದರೆ 3 ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ನೀವು ಕನಿಷ್ಠ 6 ರಿಂದ 8 ವಾಕ್ಯಗಳನ್ನ ಬರಿಬೇಕಾಗುತ್ತೆ, ಅಂದ್ರೆ ಆ ಡೇಟಾ ಮೇಲೆ. ಮತ್ತೆ ನೀವು ಬರೆಯುವಂತಹ ಒಂದು ಪ್ಯಾರಾಗ್ರಾಫ್ ಅದು ಗ್ರಾಮ್ಯಾಟಿಕಲ್ ಆಗಿ ಯಾವುದೇ ಎರರ್ಸ್ ಅನ್ನ ಒಳಗೊಂಡಿರಬಾರದು, ಮತ್ತೆ ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ಬರಿಬೇಕು, ಕ್ರಮಬದ್ಧವಾಗಿ ಬರಿಬೇಕು. ಆ ಪ್ರೆಸೆಂಟೇಶನ್ ಅನ್ನ ಗಮನಿಸ್ತಾರೆ, ಮತ್ತೆ ಯಾವ್ದನ್ನ ಗ್ರಾಮರ್ ಎರರ್ಸ್ ಇದೆಯಾ, ಸ್ಟ್ರಕ್ಚರಲ್ ಎರರ್ಸ್ ಇದೆಯಾ ಅಂತ ಗಮನಿಸಿ ನಿಮ್ಗೆ ಅಂಕಗಳನ್ನ ನೀಡ್ತಾರೆ. ಅಂಡ್ ಯು ನೀಡ್ ಟು ಕವರ್ ಆಲ್ ದ ಪಾಯಿಂಟ್ಸ್. ಯಾವ್ದು ಅವ್ರು ಕೊಟ್ಟಿರುವಂತ ಎಲ್ಲ ಡೇಟಾನ ಒಳಗೊಂಡಂತೆ ನೀವು ಪ್ಯಾರಾಗ್ರಾಫ್ ಅನ್ನ ಬರಿಬೇಕಾಗುತ್ತೆ. ಇದಿಷ್ಟು ಬೇಸಿಕ್. ಇನ್ನ ಅದಕ್ಕಿನ್ನ ಮುಖ್ಯವಾಗಿ ಬೇಕಾದ್ರೆ ನೌನ್ಸ್ ಮತ್ತೆ ಪ್ರೊನೌನ್ಸ್ ಅನ್ನ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಲ್ಲಿ ಮೇಲ್ ಪುರುಷ, ಯಾರನ್ನ ಪುರುಷ ಅಥವಾ ಪುರುಷನಿಗೆ ಸಂಬಂಧಪಟ್ಟಂತಹ ಒಂದು ಹೆಸರನ್ನ ಕೊಟ್ಟಿದ್ರೆ ನೀವು ಅಲ್ಲಿ ಬಳಸಬೇಕಾಗಿರುವಂತಹ ಪ್ರೊನೌನ್ಗಳು ಯಾವಪ್ಪ ಅಂತಂದ್ರೆ ಹಿ ಮತ್ತೆ ಇಸ್. ಇನ್ನು ಯಾರನ್ನ ಮಹಿಳೆ ಹೆಸರು ಪ್ರೊಫೈಲ್ ಕೊಟ್ಟಿದ್ರೆ ನೀವು ಅಲ್ಲಿ ಬಳಸಬೇಕಾಗಿರೋದು ಪ್ರೊನೌನ್ ಯಾವ್ದಪ್ಪ ಅಂದ್ರೆ ಶಿ ಮತ್ತೆ ಹರ್. ಇನ್ನು ಡೇಟ್ ಆಫ್ ಬರ್ತ್, ಬರ್ತ್ ಪ್ಲೇಸ್, ಡೆತ್, ಅವಾರ್ಡ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ನಾವೇನ್ ಮಾಡಬೇಕಾಗುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲೇ ಬರಿಬೇಕಾಗುತ್ತೆ. ಇನ್ನ ಏಜ್, ಪ್ರೊಫೆಷನ್, ಹಾಬೀಸ್ ಅನ್ನ ಕೇಳಿದ ಸಂದರ್ಭದಲ್ಲಿ ನಾವು ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಇನ್ನ ಅವರ ಫ್ಯಾಮಿಲಿ ಬಗ್ಗೆ ಇರ್ಬೋದು, ಅವರ ಹೈಟ್ ವೆಯ್ಟ್ ಬಗ್ಗೆ ಇರ್ಬೋದು, ವರ್ಕಿಂಗ್ ಪ್ಲೇಸ್ ಬಗ್ಗೆ ಇರ್ಬೋದು, ದತ್ತಾಂಶಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅದನ್ನು ಸಹ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರಿಬೇಕಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಗೆ ನಾವು ಪ್ರೊಫೈಲ್ ರೈಟಿಂಗ್ ಬರಿಬೋದು ಅನ್ನೋದನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಪ್ರಶ್ನೆ ಸಂಖ್ಯೆ ಅಂದ್ರೆ ಮುಖ್ಯ ಪ್ರಶ್ನೆ ಸಂಖ್ಯೆ 7, ಪ್ರಶ್ನೆ ಸಂಖ್ಯೆ 31, ಎಷ್ಟು ಅಂಕದ್ದು? 3 ಅಂಕದ್ದು. ಅಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಆ ದತ್ತಾಂಶಗಳಿಗೆ ನಾನು ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ. ಪರೀಕ್ಷೆಯಲ್ಲಿ ಈ ರೀತಿ ಕೊಟ್ಟಿರೋದಿಲ್ಲ. ಅದನ್ನ ಸಂಖ್ಯೆಗಳನ್ನ ಕೊಟ್ಟಿರೋ ಉದ್ದೇಶ ಅಷ್ಟೇ, ನಿಮ್ಗೆ ಸೀಕ್ವೆನ್ಷಿಯಲ್ ಆಗಿ ನಾನು ಏನ್ ಮಾಡ್ತೀನಿ, ವಾಕ್ಯಗಳನ್ನ ರಚನೆ ಮಾಡೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ಸಂಖ್ಯೆಗಳನ್ನ ಕೊಟ್ಕೊಂಡಿದ್ದೀನಿ. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರೊಫೈಲ್ ಯಾರ ಬಗ್ಗೆ ಇದೆ ಅಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಬಾರನ್, ಡೇಟ್ ಆಫ್ ಬರ್ತ್ 12th August 1919, Ahmedabad. Nationality Indian. Qualification BA PhD, University of Cambridge. Founder ISRO, Indian Space Research Organization. Known for her popularity, Indian Space Program, Indian Institute of Management, Ahmedabad. Awards: Padma Bhushan in 1966, Padma Vibhushan posthumously in 1972. Died or passed away 30th December 1971. ಒಟ್ಟು 8 ಡೇಟಾನ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೇಟಾ ಮೇಲೂ ಒಂದೊಂದು ವಾಕ್ಯವನ್ನ ಮಾಡಿದ್ರೆ ನಿಮಗೆ 8 ವಾಕ್ಯಗಳನ್ನ ಸುಲಭವಾಗಿ ಮಾಡಬಹುದು. Dear students, I am going to teach you the 2 ways of writing profile writing. So I termed it as technique 1 and technique 2. Technique 1 is for
average and below average students. So here the sentences are very simple, and you can use the words that are given in a question itself. ಅಂದ್ರೆ ಇಲ್ಲಿ ಸರಳವಾಗಿ ವಾಕ್ಯಗಳನ್ನ ರಚನೆ ಮಾಡ್ತೀವಿ. ಇನ್ನು ಟೆಕ್ನಿಕ್ 2 ಅಂದ್ರೆ ಸ್ವಲ್ಪ ಹೈಯರ್ ಹಾರ್ಡರ್, ಅಂದ್ರೆ ಎ ಗುಂಪಿನ ವಿದ್ಯಾರ್ಥಿಗಳು ಯಾವ ರೀತಿ ಪ್ರೊಫೈಲ್ ರೇಟಿಂಗ್ ಬರೆಯೋದು ಅನ್ನೋದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮ್ಗೆ ನಂತರ. ಈಗ ಗಮನಿಸಿ, ಇಲ್ಲಿ ಡೇಟಾ ಕೊಟ್ಟಿದ್ದಾರೆ. ಹೆಸರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇದ್ರ ಮೇಲೆ ಒಂದು ವಾಕ್ಯ ಮಾಡೋದಾದ್ರೆ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಗ್ರೀನ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಏನು, ಗಿವನ್ ಪ್ರೊಫೈಲ್. ಇವುಗಳನ್ನೇ ಬಳಸ್ಕೊಂಡು ನಾವು ವಾಕ್ಯ ಮಾಡೋಂಥದ್ದು. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇಲ್ಲಿ ಗಿವನ್ ಪ್ರೊಫೈಲ್ ನೋಡಿ, ಇಲ್ಲಿರೋದನ್ನ ನಾನು ಇಲ್ಲಿ ಬಳಸಿದ್ದೀನಿ. ಮತ್ತೆ ಡೆಫಿನೆಟ್ ಆರ್ಟಿಕಲ್ ದ ಹಾಕಿದ್ದೀನಿ, ಮತ್ತೆ ಪ್ರೆಸೆಂಟ್ ಟೆನ್ಸ್ ಈಸ್ ಹಾಕಿದ್ದೀನಿ, ಅಬೌಟ್ ಅಂದ್ರೆ ಬಗ್ಗೆ. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನೇ ನಾನು ಜೋಡಿಸ್ಕೊಂಡು ಒಂದು ಗ್ರಾಮೆಟಿಕಲ್ ಎರರ್ ಇಲ್ದಿರುವಂತಹ ಸರಳವಾದ ವಾಕ್ಯ ರಚನೆ ಮಾಡಿದ್ದೀನಿ. ಇನ್ನು ಎರಡನೇ ಅಂಶ, ಬಾರ್ನ್, ಡೇಟ್ ಆಫ್ ಬರ್ತ್ 12th August 1919 ಅಹಮದಾಬಾದ್. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರೊಫೈಲ್ ಮೇಲ್ ಮ್ಯಾಸ್ಕ್ಯುಲೈನ್ ಜೆಂಡರ್ ಬಗ್ಗೆ ಇರೋದ್ರಿಂದ ಪ್ರೊನೌನ್ ಏನ್ ಬರುತ್ತೆ, ಹಿ ಬರುತ್ತೆ. ಸೊ ಎರಡನೇ ವಾಕ್ಯ ನಾವು ಹಿ ಇಂದ ಪ್ರಾರಂಭ ಮಾಡೋಣ. ಹಿ ವಾಸ್ ಬಾರ್ನ್ ಆನ್ 12th August 1919. ನೋಡಿ, ಇಲ್ಲಿ ಈ ಅನ್ನ ಪ್ರೊನೌನ್ ಹಾಕಿದೀನಿ. ಬರ್ತ್ ಬಗ್ಗೆ ಮಾತಾಡೋದ್ರಿಂದ ಪಾಸ್ಟ್ ಟೆನ್ಸ್ ಬಳಸೋದಕ್ಕೆ ವಾಸ್ ಹಾಕಿದೀನಿ. ಇಲ್ಲಿ ಡೇಟ್ ಬಂದಿರೋದಕ್ಕೆ ಆನ್ ಹಾಕಿದೀನಿ. ಮಿಕ್ಕಿದ್ದು ಬಾರ್ನ್ ಅನ್ನೋ ವರ್ಡ್ ಇಲ್ಲಿಂದ ಇಲ್ಲಿಗೆ ತಗೊಂಡಿದೀನಿ. 12th August 1919 ಕೊಟ್ಟಿರೋ ದತ್ತಾಂಶ ತಗೊಂಡಿದೀನಿ. ಮತ್ತೆ ಇದ್ರ ಮೇಲೆ ಎರಡು ರೀತಿಯ ವಾಕ್ಯ ಮಾಡಬಹುದು. ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿದೀನಿ. ಹಿ ವಾಸ್ ಬಾರ್ನ್ ಇನ್ ಅಹಮದಾಬಾದ್. ನೋಡಿ, ಸೇಮ್ ಪ್ರೊನೌನ್ ತಗೊಂಡಿದೀನಿ. ವಾಸ್ ಪಾಸ್ಟ್ ಟೆನ್ಸ್, ಬಾರ್ನ್ ಅದನ್ನ ಇಲ್ಲಿಂದಾನೇ ನಾನು ಎರಲು ಪಡ್ಕೊಂಡಿದೀನಿ. ಇಲ್ಲಿ ಅಹಮದಾಬಾದ್ ಸಿಟಿ ಆಗಿರೋದ್ರಿಂದ ನಾನು ಏನ್ ಹಾಕಿದೀನಿ, ಇನ್ ಹಾಕಿದೀನಿ. ಇನ್ ಅಹಮದಾಬಾದ್ ಅಂದ್ರೆ ಕೊಟ್ಟಿರುವಂತ ಎರಡನೇ ದತ್ತಾಂಶದ ಮೇಲೆ ಎರಡು ವಾಕ್ಯಗಳನ್ನ ನಾನು ಮಾಡಿದ್ದೀನಿ. ಇನ್ನು ಮೂರನೇದು ನ್ಯಾಷನಾಲಿಟಿ, ರಾಷ್ಟ್ರೀಯತೆ, ಭಾರತೀಯ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಎಷ್ಟು ಸರಳವಾಗಿ ಮಾಡ್ಬೋದು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ನ್ಯಾಷನಾಲಿಟಿ ಅನ್ನೋ ವರ್ಡ್ ನಾನು ಹಾಗೆ ಏನ್ ಮಾಡಿದೀನಿ, ಇಲ್ಲಿ ಇಳಿಸ್ಕೊಂಡಿದ್ದೀನಿ. ನೋಡಿ, ಈಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಅವನೊಬ್ಬ ಭಾರತೀಯ ಅಂತ, ಅವನು ಅಥವಾ ಅವರು. ಅದಕ್ಕೆ ಏನ್ ಹಾಕಿದ್ದೀನಿ ನಾನು, ಇಸ್ ನ್ಯಾಷನಾಲಿಟಿ ಈಸ್ ಇಂಡಿಯನ್. ನೋಡ್ರಿ, ಅವನ ರಾಷ್ಟ್ರೀಯತೆ ಭಾರತೀಯ ಆಗಿದ್ದಾರೆ ಅಂತ ಬಳಸಿದ್ದೀನಿ. ಸೊ ಇಲ್ಲಿ ಸುಲಭವಾಗಿ ನಾವು 4 ವಾಕ್ಯಗಳನ್ನ 3 ಅಂಶಗಳ ಮೇಲೆ ರಚನೆ ಮಾಡಿದ್ವಿ. ಇನ್ನು 4ನೇ ಅಂಶ ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಅದು ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಕ್ವಾಲಿಫಿಕೇಶನ್ BA PhD ಆಗಿರುತ್ತೆ. ಮತ್ತೆ PhD ಅನ್ನ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಅಲ್ಲಿ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ವಾಕ್ಯ ಬರೆಯೋದಾದ್ರೆ, ನೀವು ಗಮನಿಸ್ತಾ ಇದ್ದೀರಾ, ನಾನೇನ್ ಮಾಡಿದ್ದೀನಿ, ರೆಡ್ಡಿಂಗ್ ಕಲ್ ಮೆನ್ಷನ್ ಮಾಡಿದ್ದೀನಿ ಇಸ್ ಅಂತ. ಇಸ್ ಕ್ವಾಲಿಫಿಕೇಶನ್ ಅಂದ್ರೆ ಇಲ್ಲಿ ಏನ್ ಕ್ವಾಲಿಫಿಕೇಶನ್ ವರ್ಡ್ ಇದೆಯಲ್ಲ, ಅದನ್ನ ಹಾಗೆ ತಗೊಂಡಿದ್ದೀನಿ ನಾನು ಇಲ್ಲಿ. ಇಸ್ ಕ್ವಾಲಿಫಿಕೇಶನ್ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. BA PhD ಫ್ರಮ್ ದ, ನೋಡಿ ಇಲ್ಲಿ ಹೊಸ ಪದ, ಫ್ರಮ್ ದ, ಎಲ್ಲಿಂದ ಅಂದ್ರೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ಗೂ ಮತ್ತೆ PhDಗೂ ಒಂದು ಇಂಟರ್ಲಿಂಕ್ ಇದೆ. ಅದರಿಂದ ಏನ್ ಮಾಡಿದ್ದೀನಿ, ಫ್ರಮ್ ದ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇನ್ನು 5ನೇ ಅಂಶ, ಫೌಂಡರ್ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಇಲ್ಲೇನ್ ಮಾಡಿದ್ದೀನಿ, ಫೌಂಡರ್ ಹಾಗೆ ತಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಈ ವಾಸ್ ದ ಫೌಂಡರ್, ನೋಡಿ ಈ ಬಳಸಿದ್ದೀನಿ, ಪಾಸ್ಟ್ ಟೆನ್ಸ್ ಅಲ್ಲಿ ಹಾಕಿದ್ದೀನಿ. ಪಾಸ್ಟ್ ಟೆನ್ಸ್ ಅನ್ನ ರಿಫ್ಲೆಕ್ಟ್ ಮಾಡೋದಕ್ಕೆ ವಾಸ್ ಬಳಸಿದ್ದೀನಿ. ಡೆಫಿನೆಟ್ ಆರ್ಟಿಕಲ್ ದ ಬಳಸಿದ್ದೀನಿ. ಹಿ ವಾಸ್ ದ ಫೌಂಡರ್ ಆಫ್, ನೋಡಿ ಹಿ ವಾಸ್ ದ, 3 ಹೊಸ ಪದಗಳನ್ನ ಅಲ್ಲಿ ಬಳಸಿದ್ದೀನಿ. ಮಿಕ್ಕಿದೆಲ್ಲ ಅಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನ ಹಾಗೆ ಬರ್ದಿದ್ದೀನಿ. ಇನ್ನ 6ನೇ ಪಾಯಿಂಟ್ ಏನಿದೆ ಅಂತಂದ್ರೆ, ನೋನ್ ಫಾರ್ ಪಾಪ್ಯುಲಾರಿಟಿ. ನೋನ್ ಫಾರ್ ಅಂದ್ರೆ ಫೇಮಸ್ ಫಾರ್ ಅಂತ, ಜನಪ್ರಿಯತೆ. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅಹಮದಾಬಾದ್ ಅಂತ ಇದೆ. ಸೊ ಇದಕ್ಕೂ ಅಷ್ಟೇ
ಎರಡು ಪದಗಳನ್ನ ಹಾಕೋದ್ರ ಮೂಲಕ ಪ್ರೊನೌನ್ ಏನ್ ಹಾಕಿದೀನಿ, ಹಿ ಹಾಕಿದೀನಿ, ಪಾಸ್ಟ್ ರೆಫರೆನ್ಸ್ ಗೆ ವಾಸ್ ಹಾಕಿದೀನಿ. He was known for Indian Space Program, Indian Institute of Management, Ahmedabad. ಇನ್ನ 7ನೇ ಅಂಶ ಏನ್ ಕೊಟ್ಟಿದ್ದಾರೆ, ಅವಾರ್ಡ್ಸ್. ನಾನು ಆಗ್ಲೇ ಹೇಳಿದಂತೆ ಅವಾರ್ಡ್ಸ್ ಅನ್ನ ಯಾವ್ದ್ರಲ್ಲಿ ಬರೀಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ಬರೀಬೇಕು. ಮತ್ತೆ ಪ್ರತಿಯೊಂದು ಅವಾರ್ಡ್ ನ ಹಿಂಭಾಗದಲ್ಲಿ ಡೆಫಿನೆಟ್ ಆರ್ಟಿಕಲ್ ದಾನ ಹಾಕ್ಬೇಕು. ಮತ್ತೆ ವರ್ಷ, ಇಯರ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದ್ರ ಹಿಂಭಾಗದಲ್ಲಿ ಇನ್ನನ್ನ ಬಳಸಬೇಕಾಗುತ್ತೆ. ಸೊ he was awarded, ನೋಡಿ ಇಲ್ಲಿ ಅವಾರ್ಡ್ ನ ಏನ್ ಮಾಡಿದೀನಿ, ವರ್ಬ್ ಆಗಿ ಕನ್ವರ್ಟ್ ಮಾಡಿದೀನಿ. he was awarded ಏನು, ದ ಪದ್ಮಭೂಷಣ. ಯಾವಾಗ, ಇನ್ 1966. ಮತ್ತೆ ದ ಹಾಕಿದೀನಿ, ಯಾಕಂದ್ರೆ ಇನ್ನೊಂದು ಬಹುಮಾನನ ಮೆನ್ಷನ್ ಮಾಡ್ತಾ ಇದ್ದೀನಿ. ಪದ್ಮವಿಭೂಷಣ ಪೋಸ್ಟ್ ಯುಮಸ್ಲಿ ಇನ್ 1972. ಸೊ ಇದು ಅಷ್ಟೇ, ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬರಿತಾ ಇದೀವಿ. ಮತ್ತೆ ಅವಾರ್ಡ್ಸ್ ನ ಹಿಂಭಾಗದಲ್ಲಿ ಡೆಫಿನೆಟ್ ಆಗಿ ದ ಆರ್ಟಿಕಲ್ ಹಾಕ್ತಾ ಇದೀವಿ. ಇಯರ್ ಮೆನ್ಷನ್ ಮಾಡಿರೋದಕ್ಕೆ ಇನ್ನನ್ನ ಬಳಸಿದೀನಿ. ಮತ್ತೆ ಪಾಸ್ಟ್ ಟೆನ್ಸ್ ರೆಫರೆನ್ಸ್ ತೋರಿಸೋದಕ್ಕೆ ವಾಸ್ ಅನ್ನ ಬಳಸಿದೀನಿ. ಕೊನೆ ಅಂಶ, ಡೈಡ್ ಆರ್ ಪಾಸ್ಡ್ ಅವೇ 30th December 1971. ಅಂದ್ರೆ ಇದ್ರ ಮೇಲೆ ವಾಕ್ಯ ನೋಡಿ, ಈ ಡೈಡ್ ಜಸ್ಟ್ ಒಂದು ಪ್ರೊನೌನ್ ಆಗಿದೆ. ಕೊಟ್ಟಿರುವಂತಹ ಡೈಡ್ ಅನ್ನ ಒಂದು ವರ್ಬನ್ ಹಾಗೆ ತಗೊಂಡೆ. ಇಲ್ಲಿ ಡೇಟ್ ಬಂದಿರೋದಕ್ಕೆ ಏನ್ ಹಾಕಿದೀನಿ, ಆನ್ ಅಂತ ಒಂದು ಹೊಸ ವರ್ಡ್ ಅನ್ನ ಹಾಕಿದೀನಿ, ಅಂದ್ರೆ ಪ್ರಿಪೋಸಿಷನ್ ಹಾಕಿದೀನಿ. ಈ ಡೈಡ್ ಆನ್ 30th December 1971. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಎಷ್ಟು ಸುಲಭವಾಗಿ ನಾವು ವಾಕ್ಯಗಳನ್ನ ರಚನೆ ಮಾಡಬಹುದು ಅಂತ. ಆ ಕೊಟ್ಟಿರುವಂತಹ ದತ್ತಾಂಶಗಳ ಎಲ್ಲವನ್ನ ಒಳಗೊಂಡಂತೆ ನಾವು ಸುಲಭವಾಗಿ ವಾಕ್ಯಗಳನ್ನ ರಚನೆ ಮಾಡಬಹುದು. ಸೊ ಇಲ್ಲಿ ನಾನು ಒಟ್ಟು 9 ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ. ಇಲ್ಲಿ ರೆಡ್ಡಿಂಗ್ ಅಲ್ಲಿ ಹೈಲೈಟ್ ಮಾಡಿರೋದೆಲ್ಲವೂ ಸಹ ಹೊಸ ಪದಗಳು ನಾನು ಜೋಡಿಸಿರೋಂಥದ್ದು. ಇನ್ನ ಬ್ಲೂ ನಲ್ಲಿ ಇರೋಂಥದ್ದು ಅಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನೇ ನಾನು ಅದೇ ರೀತಿಯಾಗಿ ಬಳಸ್ಕೊಂಡಿದ್ದೀನಿ. ಈ ರೀತಿ ಬರೆದ್ರೆ ಖಂಡಿತ ನಿಮಗೆ 3ಕ್ಕೆ 3 ಅಂಕಗಳು ಸಿಕ್ಕೇ ಸಿಗುತ್ತೆ. ಇನ್ನು ಟೆಕ್ನಿಕ್ 2 ಗ್ರೂಪ್ ಎ ಸ್ಟೂಡೆಂಟ್ಸ್ಗೆ, ಅಂದ್ರೆ ಎಬವ್ ಅವರೇಜ್ ಸ್ಟೂಡೆಂಟ್ಸ್ಗೆ ವಾಕ್ಯದ ರಚನೆಯಲ್ಲಿ ಸ್ವಲ್ಪ ಹೈಯರ್ ಆರ್ಡರ್ ಇರುತ್ತೆ. ಇಲ್ಲಿ ಗಮನಿಸ್ತಾ ಇದ್ರೆ ಕೆಲವೊಂದಷ್ಟೇ ನಾನು ಬದಲಾವಣೆಗಳನ್ನ ಮಾಡಿದ್ದೀನಿ. ನಾನು ನೇರವಾಗಿ ವಾಕ್ಯ ಪ್ರಾರಂಭ ಮಾಡಿದ್ದೀನಿ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. Who was Vikram Sarabhai? He was a great Indian space scientist. ವಿಕ್ರಮ್ ಸಾರಾಭಾಯಿ ಒಬ್ಬ ಭಾರತ ಕಂಡಂತಹ ಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿ ಆಗಿದ್ರು. ಇನ್ನ ಆಲ್ಮೋಸ್ಟ್ ಅವೇ ವಾಕ್ಯಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆದ್ರೆ ಇಲ್ಲೊಂದು ವಾಕ್ಯ ಬದಲಾವಣೆ ಮಾಡಿದ್ದೀನಿ ನೋಡ್ರಿ. ಈ ಹ್ಯಾಡ್ ಕಂಪ್ಲೀಟೆಡ್ BA PhD ಫ್ರಮ್ ದ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್. ಹ್ಯಾಡ್ ಕಂಪ್ಲೀಟೆಡ್ ಅನ್ನೋ ಒಂದು ಹೊಸ ವರ್ಡ್ ಅನ್ನ ಹಾಕಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೀವು ಗಮನಿಸ್ತಾ ಇದ್ದೀರಾ, ಈ ಪಾಸ್ಡ್ ಅವೇ, ಡೈಡ್ ಅನ್ನೋದಕ್ಕೆ ಏನ್ ಹಾಕಿದೀನಿ, ಈ ಪಾಸ್ಡ್ ಅವೇ. ಸೊ ಈ ರೀತಿ ನಾವು ಸುಲಭವಾಗಿ ಪ್ರೊಫೈಲ್ ರೈಟಿಂಗ್ ಅನ್ನ ಬರೆದು 3ಕ್ಕೆ 3 ಅಂಕಗಳನ್ನ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಸುಲಭವಾಗಿ ಕೊಟ್ಟಿರುವಂತಹ ದತ್ತಾಂಶಗಳ ಆಧಾರದ ಮೇಲೆ ಒಂದು ಪ್ಯಾರಾಗ್ರಾಫ್ ಅನ್ನ ಬರೆದು 3ಕ್ಕೆ 3 ಅಂಕಗಳನ್ನ ಪಡ್ಕೋಬಹುದು. ಸೊ ನೀವಿಲ್ಲಿ ಮಾಡ್ಬೇಕಾದ್ದಿಷ್ಟೇ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಇಲ್ಲಿ ಕೊಟ್ಟಿರುವಂತಹ ಟಿಪ್ಸ್ ಅನ್ನ ನೀವು ಉಪಯೋಗಿಸ್ಕೊಂಡು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ 3ಕ್ಕೆ 3 ಅಂಕಗಳು ಲಭ್ಯ ಆಗುತ್ತೆ. I hope this video is very useful to you. So if you find it very interesting, please do share among your friends. Okay, thank you for watching this video. Thank you one and all.